ನಮಸ್ಕಾರ. ವಿಪರೀತ ಶೆಕೆ, ಅಸಾಧ್ಯ ಬಿಸಿಲು, ಈ ರೀತಿಯ ಕಡು ಬೇಸಿಗೆಯನ್ನ ನಾವು ಕಂಡಿದ್ದು ಇಲ್ಲವೇ ಇಲ್ಲ. ಇದೇನಿದು? ಜಗತ್ತಿನಾದ್ಯಂತ ಎಲ್ಲ ಕಡೆ ಈ ಮಾತುಗಳೇ ಕೇಳಿ ಬರ್ತಾ ಇದೆಯಲ್ಲ. ವಿಶ್ವಸಂಸ್ಥೆ ಪ್ರಕಾರ ಜಾಗತಿಕ ತಾಪಮಾನ ಎಷ್ಟು ಏರಬೇಕಿತ್ತೋ ಅದಕ್ಕಿಂತಲೂ ಹೆಚ್ಚು ಏರ್ತಾ ಇದೆ. ದಿಸ್ ಇಸ್ ಅನ್ ಅಲಾರ್ಮ್ ದಟ್ ವಿ ಆಲ್ ನೀಡ್ ಟು ಹೀಡ್ ಟು ಅನ್ನುವಂತಹ ವಾರ್ನಿಂಗ್ ಬೇರೆ ಬಂದಿದೆ. ಯಾಕೆ ಹೀಗಾಗ್ತಾ ಇದೆ? ಜಗತ್ತಿನ ತಾಪಮಾನ ಯಾಕೆ ಏರ್ತಾ ಇದೆ? ಹವಾಮಾನದ ವೈಪರೀತ್ಯಗಳು ಇಷ್ಟರ ಮಟ್ಟಿಗಾಗೋದಕ್ಕೆ ಏನು ಕಾರಣ? ಇದಕ್ಕೆ ಪರಿಹಾರ ಆದರೂ ಎಲ್ಲಿ? ಮೊದಲು ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡೋಣ. ಮೊದಲನೇ ಕಾರಣ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸೆಸಿವ್ ಕನ್ಸ್ಯೂಮರಿಸಮ್. ಮನುಷ್ಯ ತನ್ನ ಅನುಕೂಲಕ್ಕೆ ಬೇಕು ಅಂತ ಎಲ್ಲವನ್ನು ಈಗಲೇ ನಾನು ಅನುಭವಿಸ್ಬಿಡ್ಬೇಕು ಅನ್ನುವಂಥ ಹಪಾಹಪಿನಲ್ಲಿ ಸಂಪನ್ಮೂಲಗಳನ್ನ ಅಬ್ಯೂಸ್ ಮಾಡ್ತಾ ಇರುವಂಥದ್ದು, ಸಂಪನ್ಮೂಲಗಳ ದುರ್ಬಳಕೆ ಮಾಡ್ತಾ ಇರುವಂಥದ್ದು, ರಿಸೋರ್ಸಸ್ಸನ್ನ ಎಕ್ಸೆಸಿವ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇರುವಂಥದ್ದು. ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ವಿಜ್ಞಾನ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾದಷ್ಟು ಮನುಷ್ಯ ತನ್ನ ಅನುಕೂಲಕ್ಕೋಸ್ಕರ ಸಂಪನ್ಮೂಲಗಳನ್ನು ಕನ್ಸ್ಯೂಮ್ ಮಾಡುವಂತಹ ಗತಿ ಅಥವಾ ರೇಟ್ ಆಫ್ ಕನ್ಸಂಪ್ಷನ್ ಹೆಚ್ಚುತ್ತಾ ಹೋಗ್ತಾ ಇರುವಂಥದ್ದು. ಎರಡನೇ ಸಮಸ್ಯೆ ಏನಪ್ಪಾ ಅಂತ ಅಂದ್ರೆ, ಈ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್, ಇದರ ಪೂರ್ಣ ಪರಿಣಾಮವನ್ನು ನಾವು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಸುಮ್ಮನೆ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್ ಅಂತ ನಾವು ಇಟ್ಕೊಂಡು ನೋಡೋದಾದ್ರೆ, ಕಳೆದ 75 ವರ್ಷಗಳನ್ನ ಮತ್ತೆ ಮುಂದಿನ 25 ವರ್ಷಗಳನ್ನ, ಒಟ್ಟು 100 ವರ್ಷಗಳನ್ನ ಒಂದು 5 ನಿಮಿಷದ ವಿಡಿಯೋ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಕಳೆದ 75 ವರ್ಷಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ, ಈ 5 ನಿಮಿಷದ ವಿಡಿಯೋನಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ಹೊಗೆ ಅಥವಾ ಕಾರ್ಬನ್ ಎಮಿಷನ್ಸ್ ಕ್ಷಿಪ್ರಗತಿನಲ್ಲಿ, ಶೀಘ್ರಗತಿನಲ್ಲಿ ಹೋಗ್ತಾ ಇರುವಂಥದ್ದು. ಅದರ ಪರಿಣಾಮವಾಗಿ ಹವಾಮಾನ ವೈಪರೀತ್ಯ ಅಂದರೆ ಸಾಗರಗಳಲ್ಲಿ ತಲ್ಲಣ, ಅಕಾಲಿಕವಾದಂತಹ ಮಳೆ ಅಥವಾ ಅಕಾಲಿಕವಾದಂತಹ ಬರಗಾಲ, ಸಿಕ್ಕಾಪಟ್ಟೆ ಪೊಲ್ಯೂಷನ್ನಿನ ಕಾರಣದಿಂದಾಗಿ ಜನಗಳಲ್ಲಿ ರೋಗ ರುಜಿನಗಳು ಬರ್ತಾ ಇರುವಂಥದ್ದು, ಸಿಕ್ಕಾಪಟ್ಟೆ ನೀರಿನ ಮಾಲಿನ್ಯದ ಕಾರಣದಿಂದಾಗಿ ಕುಡಿಯೋದಕ್ಕೆ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ಏರ್ಪಾಡಾಗ್ತಾ ಇರೋದು, ಎಕ್ಸೆಸಿವ್ ಅರ್ಬನೈಸೇಷನ್ನಿನ ಕಾರಣದಿಂದಾಗಿ ನೀರು ಕೆಳಕ್ಕೆ ಇಂಗದೆ, ಭೂಮಿ ಒಳಕ್ಕೆ ಇಂಗದೆ ನೀರು ಸಮ್ಮರಲ್ಲಿ ಅಲಭ್ಯ ಆಗಿರುವಂಥದ್ದು, ಮತ್ತೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಆಗ್ತಾ ಇರುವಂಥದ್ದು. ಮುಂದೆ ಹೋಗ್ತಾ ಹೋಗ್ತಾ ವಿಪರೀತವಾದಂತಹ ವಾಹನಗಳ ಬಳಕೆ ಮತ್ತೆ ಅದರಿಂದಾಗಿ ಫಾಸಿಲ್ ಫ್ಯೂಯಲ್ಸ್ ಕಡಿಮೆ ಆಗ್ತಾ ಬರ್ತಾ ಇರುವಂಥದ್ದು ಭೂಮಿನಲ್ಲಿ. ಮತ್ತೆ ಅದಕ್ಕೆ ಆಲ್ಟರ್ನೇಟಿವ್ಗಳನ್ನು ಹುಡುಕ್ತಾ ಇನ್ನಷ್ಟು ಗಣಿಗಾರಿಕೆ ಮತ್ತೊಂದು ಮಾಡ್ತಾ ಹೋಗ್ತಾ ಇರುವಂಥದ್ದು, ಕಟ್ಟಡಗಳ ನಿರ್ಮಾಣದಿಂದ ಆಗ್ತಾ ಇರುವಂಥದ್ದು, ಮತ್ತೆ ರೇಡಿಯೇಟೆಡ್ ಹೀಟು, ಇವೆಲ್ಲವೂ ಸೇರಿ ಜನಗಳ ಜೀವನ ದುರ್ಬಲ ಆಗ್ತಾ ಇರುವಂಥದ್ದು. ಅನುಕೂಲ ಮಾಡ್ಕೊಳ್ತಾ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇರುವಂತಹ ಹೊತ್ತಿನಲ್ಲೇನೆ ನಮ್ಮನ್ನ ತಣ್ಣಗೆ ಮಾಡ್ತಾ ಇರುವಂತಹ AC ಹೊರಗಡೆ ಇರುವಂತಹ ಹವಾಮಾನವನ್ನ
ಅದರ ತಾಪಮಾನವನ್ನ ಹೆಚ್ಚು ಮಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ನೀವು ಒಂದು 5 ನಿಮಿಷಗಳ ಅವಧಿಗೆ ಕಡಿಮೆ ಮಾಡಿ ನೋಡಿದ್ರೆ 100 ವರ್ಷಗಳ ಚಿತ್ರಣವನ್ನ ಏನಪ್ಪ ಕಾಣಿಸುತ್ತೆ ನಿಮಗೆ ಅಂತ ಅಂದ್ರೆ, ಬಹುಶಃ ಪ್ರಳಯ ಅಂದ್ರೆ ಇದೇನೋ ಅಂತ. ನಾವು ಪ್ರಳಯ ಅನ್ನೋದರ ಬೇರೆ ಬೇರೆ ಚಿತ್ರಣಗಳನ್ನ ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ ಓದಿದ್ದಾಗ ಏನ್ ನೋಡ್ತಾ ಇದ್ವಿ? ಸುನಾಮಿ ಥರದ್ದಾಗ್ತಾ ಇರುವಂಥದ್ದು, ಹರಿಕೇನ್ಗಳು, ಟಾರ್ನೆಡೋಗಳು ಬರ್ತಾ ಇರುವಂಥದ್ದು, ಬೆಟ್ಟಗಳು ಕುಸಿತಾ ಇರುವಂಥದ್ದು, ಇವೇ ಅಲ್ವೇ? ಅಥವಾ ಕುಡಿಯಕ್ಕೆ ನೀರಿಲ್ಲದೆ ಇರುವಂಥದ್ದು, ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಇಲ್ಲದೆ ಇರುವಂಥದ್ದು, ಇವುಗಳಿಂದಾಗಿ ಜನರು ತತ್ತರಗೊಂಡು ಕೊನೆಗೆ ಸಾವನ್ನಪ್ತಾ ಇರುವಂಥದ್ದು, ಇದೇ ಅಲ್ವೇ ಪ್ರಳಯದ ಚಿತ್ರಣ? ಈಗ ಅದು 100 ವರ್ಷಗಳ ಫ್ರೇಮ್ಗೆ ಸ್ಪ್ರೆಡ್ ಆಗೋಗಿರೋದ್ರಿಂದ ನಮಗೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ 5 ನಿಮಿಷದ ಫ್ರೇಮ್ಗೆ ಇಡಿಸ್ಕೊಂಡು ನಾವು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಕಾಣುವಂತಹ ಚಿತ್ರ ಏನಪ್ಪ ಅಂತ ಅಂದರೆ, ಬಹುಶಃ ನಾವು ಪ್ರಳಯದ ನಡುವಿನಲ್ಲಿದ್ದೀವಿ ಅನ್ನುವಂಥದ್ದು. 3ನೇ ಸಮಸ್ಯೆ ಏನಪ್ಪ ಅಂತ ಅಂದರೆ, ಸರ್ಕಾರಗಳು ತೋರುವಂತಹ ಅಪ್ಯಾತಿ ಅಥವಾ ದಿವ್ಯ ನಿರ್ಲಕ್ಷ್ಯ. ಒಂದು ರೀತಿಯಲ್ಲಿ ಸರ್ಕಾರಗಳು ತೋರಿಕೆಗಾದ್ರೂ ನಾವು ಎನ್ವೈರನ್ಮೆಂಟಲಿ ಕಾನ್ಷಿಯಸ್ ಅನ್ನುವಂಥದ್ದನ್ನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇವೆ. ಅದು ಒಂದು ರೀತಿಯಲ್ಲಿ ಇಟ್ಸ್ ಅ ಗುಡ್ ಥಿಂಗ್. ಇಟ್ ಶುಡ್ ಆಲ್ ಬಿಗಿನ್ ಫ್ರಮ್ ದಿ ನೆರೆಟಿವ್ ಅಂಡ್ ಸ್ಲೋಲಿ ದೇ ಶುಡ್ ಸ್ಟಾರ್ಟ್ ಅಡಾಪ್ಟಿಂಗ್ ಮೆಷರ್ಸ್. ಆದರೆ ಕಾರ್ಯವೈಖರಿಯಲ್ಲಿ ಅಥವಾ ಕಾರ್ಯಯೋಜನೆಗಳಲ್ಲಿ ಎನ್ವೈರನ್ಮೆಂಟಲ್ ಕಾನ್ಷಿಯಸ್ನೆಸ್ ಬರದೇ ಇರುವಂಥದ್ದು ಒಂದೆಡೆ ಆದರೆ, ಮತ್ತೊಂದೆಡೆ ಈ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅನ್ನೋದು, ಕ್ಲೈಮೇಟ್ ಚೇಂಜ್ ಅನ್ನೋದು, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಅಂಥದ್ದು ಇಲ್ಲವೇ ಇಲ್ಲ. ಇದು ಯಾರೋ ಕೆಲವರು ಮುಂದುವರಿದ ದೇಶಗಳನ್ನು ಹಣಿಯೋದಕ್ಕೆ ಮಾಡಿರುವಂತಹ ಒಂದು ಪ್ಲ್ಯಾನ್ ಅನ್ನುವಂತಹ ರೀತಿಯಲ್ಲಿ, ಇದೊಂದು ಕಾನ್ಸ್ಪಿರಸಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಾ ಇರುವಂಥದ್ದು. ನೀವು ಟ್ರಂಪ್ ಮೊದಲಾದವರ ಎಲೆಕ್ಷನ್ ನೆರೆಟಿವ್ಗಳನ್ನು ನೋಡಿದ್ರೆ ಅಲ್ಲಿ ಈ ಕ್ಲೈಮೇಟ್ ಚೇಂಜನ್ನು, ಗ್ಲೋಬಲ್ ವಾರ್ಮಿಂಗನ್ನು ಚಾಲೆಂಜ್ ಮಾಡೋ ತರಹದ ನೆರೆಟಿವ್ಗಳು ಇವತ್ತು ಬರ್ತಾ ಇವೆ. ನಮ್ಮ ಪ್ರಗತಿಯನ್ನ ಸಹಿಸಲಾರದ ಎಷ್ಟೋ ಮಂದಿ ನಮ್ಮನ್ನ ಈ ರೀತಿ ನಿರ್ಬಂಧಿಸೋದಕ್ಕೆ ಇದು ಮಾಡ್ತಾ ಇರುವಂತಹ ಪ್ಲಾನ್ ಅನ್ನುವಂಥದ್ದು. ಇದರ ಬಗ್ಗೆ ಬೇರೆ ದೇಶಗಳು, ಅದರ ನಾಯಕರುಗಳು ಸರಿಯಾಗಿ ಪ್ರತಿಕ್ರಿಯಿಸದೆ ಹೋದರೆ ಆಗಬಹುದಾದಂತಹ ಅನಾಹುತವನ್ನ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪರಿಹಾರ ಏನು? ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ನಾವು ಸರಿಪಡಿಸಬೇಕಾಗಿರೋದು ಕಳೆದ 100-200 ವರ್ಷಗಳಲ್ಲಿ ನಾವು ಮಾಡಿರುವಂತಹ ಡ್ಯಾಮೇಜನ್ನು ಮಾತ್ರ. ಈ ಪೃಥ್ವಿ ಅಗಾಧವಾದ್ದು, ನಮ್ಮ ಡ್ಯಾಮೇಜನ್ನು ಮೀರಿ ಉಳಿಯಬಲ್ಲ ಶಕ್ತಿ ಇರುವಂಥದ್ದು. ಆದರೆ ನಾವು ನಿರಂತರವಾಗಿ ಇದನ್ನು ಅಬ್ಯೂಸ್ ಮಾಡ್ತಾ ಹೋದರೆ ಈಗಾಗಲೇ ಹೇಳಿದಂತಹ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಅದನ್ನು ಕರೆಕ್ಟ್ ಮಾಡುವಂಥ ಶಕ್ತಿನೂ ನಮ್ಮ ಕೈಯಲ್ಲಿದೆ ಅನ್ನೋದು, ಸಂಪನ್ಮೂಲಗಳ ಸರಿಯಾದ ಬಳಕೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸೋದು, ಯೂಸ್ ವಾಟ್ ಯು ನೀಡ್ ಅಂತ ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು, ಸರ್ಕಾರಗಳು ಇದ್ರ ಬಗ್ಗೆ ಜಾಗೃತವಾದ ನಿಲುವನ್ನು ತಡೆಯುವಂಥದ್ದು, ಮತ್ತು ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ಭೂಮಿನ ಕೊರೆಯುವಂಥ ಕೆಲಸ, ಮಾಲಿನ್ಯ ಮಾಡುವಂಥ ಕೆಲಸನ ಮಾಡದೇ ಇರುವಂಥದ್ದು. ಏನೇನು ಮಾಡಬೇಕು ಅನ್ನೋದಕ್ಕೆ ಈ ಹೊತ್ತು ಮಾಹಿತಿ ಯುಗದಲ್ಲಿ ಎಲ್ಲ ಕಡೆ ಹೇರಳವಾದಂತಹ ನಾಲೆಡ್ಜ್ ಲಭ್ಯ ಇದೆ. ನಾವು ಅದರ ಬಗ್ಗೆ ಜಾಗೃತರಾಗಬೇಕಾಗಿದೆ. ಯಾಕೆ ಅಂತ ಅಂದರೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದೊಡೆ ನಿಲ್ಲಲುಬಹುದೇ ಅಂತ ಹೇಳಿದ ಹಾಗೆ, ಈ ಹೊತ್ತು ಬರೀ ನಮ್ಮ ಮನೆ ಮಾತ್ರ ಹತ್ತುರಿತಾ ಇಲ್ಲ, ಇಲ್ಲಿ ಮಾತ್ರ ಬಿಸಿಲು ತಾಪಮಾನ ಇಲ್ಲ, ಧರೆ ಹತ್ತಿ ಉರಿತಾ ಇದೆ. ನಾವು ಅದರ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.